ನಮಸ್ಕಾರ. ಇದು ಸಹರಾ ವಾಯ್ಸ್. ದಿನಾಂಕ 18/7/2026 ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಅವಹೇಳನ ಮಾತು ಖಂಡಿಸಿ ಜಾಥಾ ಘೋಷಣಾ ಕಾರ್ಯಕ್ರಮ ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾಜಿಯಾ ಖಾನ್ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಆಯಿಷಾ ರಜಿಯಲ್ಲಾಹು ತಾಲಾ ಅನ್ಹು ರವರ ಬಗ್ಗೆ ಅವಹೇಳನ ಮಾತುಗಳನ್ನು ಆಡಿದ್ದಾರೆ. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಆಯಿಷಾ ರಜಿಯಲ್ಲಾಹು ತಾಲಾ ಅನ್ಹು ರವರ ಬಗ್ಗೆ ದುರಉದ್ದೇಶದಿಂದ ಅಪಹೇಳನಕಾರಿ ಹೇಳಿಕೆ ನೀಡಿ ಮುಸ್ಲಿಂ ಧರ್ಮ ಹಾಗೂ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಅವಮಾನ ಮಾಡಿದ್ದು ಧಾರ್ಮಿಕ ದೇಶವನ್ನು ಹರಡಿರುತ್ತಾರೆ. ಹಾಗಾಗಿ ನಾಜಿಯಾ ಖಾನ್ ರವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಜಾಥಾ ಕಾರ್ಯಕ್ರಮದಲ್ಲಿ ಮಸ್ಜಿದ್ ಆಲಾ ಕಾರ್ಯದರ್ಶಿಗಳಾದ ಫಯಾಜ್ ಖಾನ್, ಕರ್ನಾಟಕ ಮುಸ್ಲಿಂ ಜಮಾತ್ ಉಸ್ತುವಾರಿ ತುಮಕೂರು ಅಬ್ದುಲ್ ರೆಹಮಾನ್ ಮೊಘಲ್ ಪಾಂಡೆ, ವಕ್ಫ್ ಸಮಿತಿ ಮಾಜಿ ಉಪಾಧ್ಯಕ್ಷರಾದ ಮೌಲಾನಾ ಆರಿಫ್ ರಜಾ, ಮೌಲಾನಾ ಮಹಬೂಬ್ ಪಾಷಾ, ರಿಜ್ವಾನ್ ಜುನೇದಿ, ಅಬ್ರಾಹರ್ ಖಾದ್ರಿ, ಮೌಲಾನಾ ಅಜರುದ್ದೀನ್, ಹಾಫಿಜ್ ಶಾಬಾಸ್, ಸರ್ವರ್ ಅಹಮದ್ ರಜ್ವಿ, ಮೌಲಾನಾ ಮುಮ್ತಾಜ್ ಖಾದ್ರಿ, ಮೌಲಾನಾ ಮುಷೀರ್ ಇನ್ನಿತರ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಪ್ರಪಂಚದಾದ್ಯಂತ ಏನು ದೊಡ್ಡ ಒಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ಇಡೀ ದೇಶಕ್ಕೆ ನಮ್ಮ ಒಂದು ಚುಕ್ಕಾಣಿಯನ್ನು ಹಿಡಿದಂತಹ ಒಂದು ದೇವದೂತರಲ್ಲಿ ಒಬ್ಬರಾದಂತಹ ಪ್ರವಾದಿಯವರ ವಿರುದ್ಧ ಇವತ್ತು ನಾವು ಈ ತುಮಕೂರು ಜಿಲ್ಲೆಯ ಸುನ್ನಿ ಕುಟುಂಬಗಳು ಎಲ್ಲ ಸೇರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಏನು ವಿಷಯ ಏನೆಂದರೆ, ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಫೋಟೋ ಸಮೇತ ಇಲ್ಲ, 1500 ವರ್ಷಗಳಿಂದ ಒಂದು ಫೋಟೋ ಸಮೇತ ಇಲ್ಲದೆ ದಿನನಿತ್ಯ ನಾವು ಒಂದು ನೆನಪು ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಒಂದು ಪ್ರವಾದಿಯವರ ವಿರುದ್ಧ ನಾಲಿಗೆಯಲ್ಲಿ ಎಲುಬಿಲ್ಲದಂತಹ ಒಬ್ಬ ಈ ಕ್ರಿಮಿಗಳು, ನಾವು ಅವರ ಹೆಸರು ಹೇಳಲಿಕ್ಕೂ ನಾಚಿಸ್ತಾ ಇದ್ದಾವೆ. ಆ ಕ್ರಿಮಿಯ ವಿರುದ್ಧ ಇವತ್ತು ಪ್ರಪಂಚದ ಎಲ್ಲ ಕಡೆ ವಿವಿಧ ದೇಶಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಆ ಒಂದು ಹೇಳಿಕೆ ನೀಡಿದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಕಾಲ್ನಡಿಗೆ ಮೂಲಕ ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಮಸ್ಜಿದ್ ಆಲದಿಂದ ನಾವು ಈಗ ಇಲ್ಲಿಗೆ ಎಲ್ಲ ಮುಸ್ಲಿಂ ಸುನ್ನಿ ಸಂಘಟನೆ ಸೇರಿಕೊಂಡು ನಾವು ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದೇವೆ. ನಮ್ಮ ಎಲ್ಲ ಮಸೀದಿ ಮದ್ರಸಗಳ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು, ಸಂಸ್ಥೆಯವರು, ಸಂಘಟನೆಯವರು, KMG ಅವರು ಎಲ್ಲರೂ ಇದ್ದಾರೆ. ಇವತ್ತು ನಾವು ಆಲ್ರೆಡಿ ಅವರಿಗೊಂದು ಮನವರಿಕೆ ಮಾಡಿದ್ದೇವೆ. ಮಾಡಿ ಅವರು ನಮಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಣ್ಣ ಮಟ್ಟಿನಲ್ಲಿ ನಡೆಯುವಂಥ ಒಂದು ಪ್ರತಿಭಟನೆ. ಇವತ್ತು ಅವರು ಸೋಮವಾರ ಇದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ದಕ್ಷಿಣ ಈ ಒಂದು ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನಾದ್ಯಂತ ಸೇರಿಕೊಂಡು ನಾವು ಈ ಒಂದು ಪ್ರವಾದಿಯವರ ವಿರುದ್ಧ ಹೇಳಿಕೆಯನ್ನು ಖಂಡಿಸಿ ಮತ್ತೆ ಕರೆ ಕೊಡಬೇಕಾಗ್ತದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಒಂದು ವಿಷಯ ತಮಗೆಲ್ಲರಿಗೂ ಗೊತ್ತು, ಇದೊಂದು ಸೂಕ್ಷ್ಮ ವಿಷಯ. ಜಾತಿ, ಧರ್ಮ, ಮತ, ಭೇದ, ಕುಲ ಎಲ್ಲರೂ ಗೊತ್ತು. ಪ್ರತಿಯೊಬ್ಬ ಲೇಖಕರು, ವಿಜ್ಞಾನಿಗಳು, ಸಾಹಿತಿಗಳು ಪ್ರಪಂಚದ ಭೂಪಟದಲ್ಲಿ ಗುರುತಿಸುವ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಪ್ರತಿಭಟನಾ ಜಾಥಾ ಈಗ ಇಲ್ಲಿಂದ ನಮ್ಮ ಇಲ್ಲಿ ಎಲ್ಲರೂ ಮುತವಲ್ಲಿಗಳು ಸೇರಿಕೊಂಡು ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು, ಯಾವುದೇ ವಾಹನಗಳಿಗೆ ಅಡಚಣೆ ಮಾಡದಂತೆ ತಾವುಗಳು ಪೊಲೀಸರೊಂದಿಗೆ ಸಹಕರಿಸಿ ಈ ಭಾರತದ ಕಾನೂನನ್ನು, ಸಂವಿಧಾನವನ್ನು ಗೌರವಿಸುವ ಮೂಲಕ ಇವತ್ತು ನಮ್ಮ ಭಾರತದಲ್ಲಿ ಏನು ಪ್ರತಿಭಟನೆ ಎಂಬುದನ್ನು ನಮ್ಮ ಮುಸ್ಲಿಂ ಸಮಾಜ ಇತ್ತೀಚೆಗೆ ತಾವೆಲ್ಲರೂ ನೋಡಿರ್ಬೋದು. NRC ಟೈಮಲ್ಲಿ ಈಗ ನೋಡಿರ್ಬೋದು, ಯಾವುದೇ ಒಬ್ಬನಿಗೆ ಉಪದ್ರ ಆಗದಂತ ಮಾಡಿದ್ದೇವೆ. ಆದರೆ ಇವತ್ತೊಂದು ಒಂದು ಜಾಥವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು. ಈ ಮೀಡಿಯಾ ಮೂಲಕ ಸಹಕರಿಸಿದ ಎಲ್ಲರಿಗೂ ನಾವು ಸಹಕರಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಜೈ ಕರ್ನಾಟಕ, ಜೈ ಇಂಡಿಯಾ.